ರಮೇಶ್ ಇದ್ದವರು ಹೆಂಡತಿಗೆ ಹೊಡೆದು ಕರ್ಣನಿಗೆ ಬೈತಿರ್ತಾರೆ. ಅದೇ ಟೈಮಲ್ಲಿ ಕರ್ಣ ಸಹ ಎಂಟ್ರಿ ಕೊಡ್ತಾನೆ. ಬೆಲ್ಟ್ ಅನ್ನ ಕೊಟ್ಟು ಎಷ್ಟು ಬೇಕೋ ಅಷ್ಟು ಹೊಡೀರಿ ಅಂತ ಹೇಳ್ತಾನೆ. ಆಗ ರಮೇಶ್ ಇದ್ದವರು ಕರ್ಣನಿಗೆ ಸರಿಯಾಗಿ ಹೊಡಿತಾರೆ. ಆದ್ರೆ ಇಷ್ಟನ ನಿಮ್ಮ ಕೋಪನ ಈ ರೀತಿ ಎಲ್ಲ ತೋರಿಸ್ಬಾರ್ದು, ಅಮ್ಮನಿಗೆ ಹೊಡೆದ್ರಲ್ಲ ಹಾಗೆ ಹೀಗೆ ಅಂತೆಲ್ಲ ಸರಿಯಾಗಿ ಕೋಪದಲ್ಲಿಯೇ ಕರ್ಣ ರಮೇಶನಿಗೆ ಬೈಯುವಂತದ್ದು. ಹೌದು, ಕರ್ಣ ಈಗ ಅಸಲಿ ಮುಖವನ್ನ ಬಿಚ್ಚಿಡ್ತಿದ್ದಾನೆ. ಅಂದ್ರೆ ಇಷ್ಟು ದಿವಸ ಎಲ್ಲವನ್ನೂ ಕೂಡ ಮನಸ್ಸಿನೊಳಗಡೆ ಇಟ್ಕೊಂಡು ತಡ್ಕೊಂಡಿದ್ದ, ಕೋಪವನ್ನೆಲ್ಲ ತಡ್ಕೊಂಡಿದ್ದ. ಬಟ್ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ರಮೇಶ್ ಕೋಪ ಎಷ್ಟಿದೆಯೋ ಅದರ ದುಪ್ಪಟ್ಟು ಈಗ ಕರ್ಣ ತೋರಿಸೋಕೆ ಮುಂದಾಗ್ತಿರುವಂತದ್ದು. ಇನ್ನೊಂದು ಸತಿ ಅಮ್ಮನಿಗೆ ಏನಾದ್ರೂ ಹೊಡೆದ್ರೆ ಸರಿ ಇರೋದಿಲ್ಲ ಅಂತ ಆವಾಜನ್ನ ರಮೇಶ್ಗೆ ಬಿಡುತ್ತಿರುವುದು. ರಮೇಶ್ ಯಾವ ರೀತಿ ಕರ್ಣನಿಗೆ ಅವಮಾನ ಮಾಡ್ತಿದ್ದಾರೆ ಅಂದ್ರೆ ತಿಪ್ಪೆ ಅಂತೆಲ್ಲ ಪದವನ್ನ ಉಪಯೋಗಿಸ್ಕೊಳ್ತಾ ಬೇಕಾಬಿಟ್ಟಿ ಮಾತನಾಡಿಸೋದು, ತುಂಬಾನೇ ಕೀಳಾಗಿ ನೋಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಿರುವುದು ರಮೇಶ್. ಆದ್ರೆ ಕರ್ಣ ಅದಕ್ಕೆಲ್ಲ ಯಾವತ್ತೂ ಕೂಡ ಜಗ್ಲಿಲ್ಲ, ಮತ್ತೆ ಅಂಜಲು ಇಲ್ಲ. ಆರಾಮಾಗಿ ತನ್ನ ಪಡೆಗೆ ತಾನಿದ್ದಾನೆ. ಅದು ತಾಯಿಗೋಸ್ಕರ. ತಾಯಿ ಪಾಪ ತುಂಬಾನೇ ಕರಗುತ್ತಿದ್ದಾರೆ. ಕರ್ಣ ತುಂಬಾ ಚೆನ್ನಾಗಿ ನಟನೆ ಸಹ ಮಾಡ್ತಾ ಇದ್ದು ಕರ್ಣ ಪಾತ್ರವನ್ನು ನಿಭಾಯಿಸ್ತಾ ಇರೋದು ಕಿರಣ್ ರಾಜ್ ಅವರು. ಇದರಲ್ಲಿ ಕರ್ಣ ಮತ್ತೆ ನಿಧಿಯನ್ನ ದೂರ ಮಾಡೋಕೆ ರಮೇಶ್ ಏನೇನೋ ಪ್ಲಾನ್ ಮಾಡಿದ್ರು ಸಹ ಆಗ್ತಾ ಇಲ್ಲ. ಬಟ್ ಇದೀಗ ಹೇಗಾದ್ರೂ ಮಾಡಿ ಕರ್ಣನನ್ನ ಮನೆಯಿಂದ ಆಚೆ ಕಳಿಸುವಂತ ಒಂದು ಪ್ಲಾನ್ ಸಹ ಮಾಡ್ತಾ ಇದ್ದಾರೆ. ಮತ್ತೆ ಕರ್ಣನನ್ನ ಹೇಗಾದ್ರೂ ಸಿಕ್ಕಾಕ್ಸ್ಬೇಕು, ಕರ್ಣನ ಮರ್ಯಾದೆ ಕಳಿಬೇಕು ಅಂತೆಲ್ಲ ಪ್ಲಾನ್ ಮಾಡುತ್ತಿದ್ದಾರೆ ರಮೇಶ್. ಆದ್ರೆ ಯಾವುದು ಕೂಡ ಇನ್ನ ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲ ಆಸ್ತಿಯು ಕೂಡ ಕರ್ಣನ ಹೆಸರಲ್ಲಿ ಇರುವಂತದ್ದು. ಜೊತೆಗೆ ಆಸ್ತಿ ವಿಂಗಡೆ ಮಾಡುವಂತಿದ್ದಾರೆ.